ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವ ನಿಧಿ ಅಕ್ಟೋಬರ್ ತಿಂಗಳು ಹಣ ಇವತ್ತು ಜಮೆ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇದೇ ವಾರದಲ್ಲಿ ಬರುತ್ತೆ ಅಂತ. ಹಾಗಿದ್ರೆ ಎಷ್ಟು ಕಂತಿನ ಹಣ ಬಂದಿದೆ, ಯಾರ್ಯಾರಿಗೆ ಬಂದಿದೆ, ಬಾಕಿ ಉಳಿದವರಿಗೆ ಯಾವಾಗ ಬರುತ್ತೆ, ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟು. ಸೊ ಅದನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಜೊತೆಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯುವನಿಧಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ. ಅದರಲ್ಲಿ ಯುವನಿಧಿ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅಥವಾ ಹೊಸ ಯುವನಿಧಿ ಅಪ್ಲಿಕೇಶನ್ ಹಾಕ್ಸೋದಕ್ಕೆ, ಸ್ಟೇಟಸ್ ಚೆಕ್ ಮಾಡಿಸೋದಕ್ಕೆ ಕಾಂಟ್ಯಾಕ್ಟ್ ಮಾಡೋ ಹಾಗಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಗ್ರೂಪ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ನೆಕ್ಸ್ಟ್ ಬಂದು ನಿಮಗೆ ಅಕ್ಟೋಬರ್ ತಿಂಗಳು ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ನಾನು ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ದೆ, ಅದು ನಿಮಗೆ ಕಾಲ್ ರೆಕಾರ್ಡ್ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಅವರು ಅದೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದರು. ಅದರಂತೆ ಇವತ್ತು ತುಂಬ ಜನಕ್ಕೆ ಯುವನಿಧಿ ಅಮೌಂಟು ಕ್ರೆಡಿಟ್ ಆಗಿದೆ. ಇವತ್ತೇ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದಕ್ಕೆ ಒಂದಷ್ಟು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ನಿಮ್ಮ ಪ್ರೂಫ್ಗೋಸ್ಕರ. ಇವತ್ತು ನವೆಂಬರ್ 21 ಅಲ್ವಾ, ಇವತ್ತೇ ಅಮೌಂಟು ಕ್ರೆಡಿಟ್ ಆಗಿದೆ. ಕೆಲವರಿಗೆ 12:48 ಬಂದಿದ್ರೆ, ಕೆಲವರಿಗೆ ಸ್ವಲ್ಪ ಬೇಗ ಬಂದಿದೆ 12:50ಕ್ಕೆ, ಕೆಲವರಿಗೆ 11:00ವರೆಗೆ ಬಂದಿದೆ. ಅಂದರೆ ಇವತ್ತು ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಏನಾಗಿದೆ ಅಂದರೆ ಎಲ್ರಿಗೂ ಕೂಡ ಈಗಾಗಲೇ ಅಮೌಂಟು ಬಂದಿಲ್ಲ. ತುಂಬ ಜನ ಇನ್ನೂ ಬಂದಿಲ್ಲ ಮೇಡಮ್ ಅಂತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು. ಸ್ವಲ್ಪ ಜನ ಅಮೌಂಟ್ ಬಂದಿದೆ ಅಂತ ಸ್ಕ್ರೀನ್ ಶಾಟ್ ಕೂಡ ಕಳಿಸಿದ್ರು. ಸ್ಕ್ರೀನ್ ಶಾಟ್ ಕಳಿಸಿರೋ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಯಾರೇ ಆಗಲಿ ನಾನು ಹೇಳಿದ ತಕ್ಷಣ ಕಳಿಸ್ಕೊಡ್ತಿರಲ್ವ, ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್. ಇನ್ನು ಏನಪ್ಪ ವಿಚಾರ ಅಂದರೆ, ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿಲ್ಲ. ಇವತ್ತಲ್ವ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವತ್ತು ನಾಳೆ ನಾಡಿದ್ದು ಇನ್ನು 3-4 ದಿನದ ಒಳಗಡೆ ನಿಮ್ಮ ಅಕೌಂಟ್ಗಳಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಎಷ್ಟು ಕಂತಿನ ಅಮೌಂಟ್ ಬಂದಿದೆ ಅಂತ ಕೇಳಿದ್ರೆ, ಕೇವಲ ಒಂದು ಕಂತಿನ ಹಣ ಬಂದಿದೆ ಅನ್ನೋದಷ್ಟೇ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಅಕ್ಟೋಬರ್ ತಿಂಗಳದು, ಕೆಲವ್ರದ್ದು ಜುಲೈ ತಿಂಗಳದು, ಸೆಪ್ಟೆಂಬರ್ ತಿಂಗಳದು, ಜೊತೆಗೆ ಆಗಸ್ಟ್ ತಿಂಗಳದು ಕೂಡ ಪೆಂಡಿಂಗ್ ಇತ್ತು. ಅಂಥವ್ರಿಗೆ ಅಮೌಂಟ್ ಬಂದಿದೆ ಅನ್ನೋ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ ತಿಂಗಳು ಹಣ ಮಾತ್ರ ಬಂದಿದೆ. ವಿಡಿಯೋ ನೋಡ್ತಿರೋ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಅಮೌಂಟು ನಮಗೂ ಕೂಡ ಬಂದಿದೆ ಅಂತ. ಜೊತೆಗೆ ಎಷ್ಟು ಕಂತಿನ ಅಮೌಂಟ್ ಬಂದಿದೆ, ಯಾವಾಗ ಬಂದಿದೆ, ಯಾವ ಡಿಸ್ಟಿಕ್ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನಿಮಗೆ ಯುವನಿಧಿ ಅಮೌಂಟ್ ಬಂದಿಲ್ಲ ಅಕ್ಟೋಬರ್ ತಿಂಗಳದು ಅಂದರೆ ಏನು ಮಾಡಬೇಕು? ಸಿಂಪಲ್ ಆಗಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಅಕೌಂಟಲ್ಲಿ ಕೆಲವು ಸಲ ಮೆಸೇಜ್ ಬಂದಿರೋದಿಲ್ಲ. ಆ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಬಂದಿದೆ ಅಂದರೆ ಬಂದಿದೆ ಅಂತ ಅರ್ಥ. ಅದಾದಮೇಲೆ ಒಂದ್ಸಲ ನೀವು ಯುವನಿಧಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ DBT ಪುಷ್ಡ್ ಅಂತ ಇದೆಯಾ ಅಥವಾ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಇದೆಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೂ ಕೂಡ ನನಗಿನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ಗಾಬರಿ ಏನು ಪಡೋಕ್ಕೆ ಹೋಗಬೇಡಿ. ಅಮೌಂಟ್ ಇವತ್ತು 11 ಗಂಟೆ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗಿರೋದು. ಹಣ ಬಿಡುಗಡೆ ಆಗಿದೆ, ಆದರೆ ಒಂದು 2-3 ಅವರ್ಸ್ ಅಷ್ಟೇ ಆಗಿದೆ. ತುಂಬ ಜನಕ್ಕೆ ಬಂದಿದೆ, ತುಂಬ ಜನಕ್ಕೆ ಬಂದಿಲ್ಲ. ಯಾರಿಗೆ ಬಂದಿಲ್ವೋ ಅಂಥವರಿಗೆ ಇನ್ನೊಂದು 2-3 ದಿನದಲ್ಲಿ ಕ್ರೆಡಿಟ್ ಆಗುತ್ತೆ. ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ತುಂಬ ಏನೂ ಇಲ್ಲ. 1,25,000 ಜನ ಅಷ್ಟೇ ಅಪ್ಲಿಕೇಶನ್ ಹಾಕಿರೋರು. ಸ್ವಲ್ಪ ತಡ ಆದರೂ 2-3 ದಿನಗಳಲ್ಲಿ ನಿಮಗೂ ಕೂಡ ಯುವನಿಧಿ ಅಮೌಂಟು ಬರುತ್ತೆ. ವಿಡಿಯೋ ನೋಡ್ತಿರೋರಿಗೆ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟ್ ಬಂದಿದೆ ಅಂತ. ಅದು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ನು. ಅಂದರೆ ಈ ವಿಡಿಯೋ ನೋಡ್ತಿರೋರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಖುಷಿ ಕೂಡ ಆಗುತ್ತೆ. ಸದ್ಯಕ್ಕೆ ಅಮೌಂಟ್ ಏನು ಬಂದಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ. 2 ಡೇಸ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ. ನಾನು ಹೇಳಿದ ರೀತಿ ಒಂದ್ಸಲ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸಲ್ಲಿ ಏನಾದರೂ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆಯಾ ಅಥವಾ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬರ್ತಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಆಗಿದ್ದರೆ ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಕೆಲವ್ರದ್ದು DDPay ವೆರಿಫಿಕೇಷನ್ ಆಗಿರೋದಿಲ್ಲ, ಕೆಲವ್ರದ್ದು DDPU ಇಂದ ವೆರಿಫಿಕೇಷನ್ ಆಗಿರಬೇಕಾಗತ್ತೆ. ಆ ರೀತಿ ಏನಾದರೂ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಯುವನಿಧಿ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ನು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ಇವತ್ತು ಈ ವೀಕಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ ಅಂತ. ಸೊ ಅದರಂತೆ ಇವತ್ತು ಅಮೌಂಟು ಕ್ರೆಡಿಟ್ ಆಗಿದೆ. ಇದಿಷ್ಟು ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಯುವನಿಧಿ ರಿಲೇಟೆಡು. ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.